ಬಿಸಿ ಬಿಸಿಯಾದ ರಾಗಿ ಮುದ್ದೆ ಜೊತೆಗೆ ರುಚಿಯಾದಂತಹ ಮೊಳಕೆ ಹೆಸರು ಕಾಳಿನ ಸಾರು ಎಷ್ಟು ರುಚಿ ಅಲ್ವಾ. ಕನ್ನಡ ದೀಪಕ ಶಾಲೆಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುದ್ದೆಗೆ ಸರಿಸಾಟಿ ಇಲ್ಲದ ಆಹಾರ ಯಾವುದೂ ಇಲ್ಲ ಅಲ್ವಾ. ಇವತ್ತಿನ ರೆಸಿಪಿ ರುಚಿಯಾಗಿ ಮೊಳಕೆ ಹೆಸರು ಕಾಳಿನ ಸಾರನ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಹೆಸರು, 1 ಮೀಡಿಯಂ ಸೈಜ್ ಈರುಳ್ಳಿನ ದಪ್ಪದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ನಂತರ 1-2 ಮೀಡಿಯಂ ಸೈಜ್ ಟೊಮೆಟೊನು ಕೂಡ ದಪ್ಪದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. 1-3 ಚಮಚ ಸಾಂಬಾರ್ ಪುಡಿ, ಖಾರಕ್ಕೆ ತಕ್ಕಷ್ಟು 1-3 ಚಮಚದಷ್ಟು ಅಚ್ಕಾರದ ಪುಡಿ, ಚಿಟಿಕೆ ಅರಿಶಿನ, 1 ಇಡಿ ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡೋಣ. ನೀರು ಹಾಕೋ ಅವಶ್ಯಕತೆ ಏನು ಇಲ್ಲ. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಇನ್ನೊಂದು ಕಡೆ 3 ಕಪ್ಪಷ್ಟು ಮೊಳಕೆ ಹೆಸರು ಕಾಳನ್ನ ತಗೊಂಡಿದ್ದೀನಿ. ಒಂದು ದಿನವಿಡೀ ನೆನೆಸಿ ನಂತರ ನೀರನ್ನ ಬಸ್ದಿಟ್ರೆ ಒಂದು ಅರ್ಧ ದಿನಕ್ಕೆಲ್ಲ ಮೊಳಕೆ ಬಂದ್ಬಿಡುತ್ತೆ. ನಂತರ ಒಂದು ಪಾತ್ರೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, 1-4 ಒಣಮೆಣಸಿನ್ಕಾಯಿ, 1-2 ಗರಿ ಕರಿಬೇವು, 1-5-6 ಎಸ್ಲು ಬೆಳ್ಳುಳ್ಳಿನ ಗುದ್ದಿ ಹಾಕೊಂಡಿದ್ದೀನಿ. 2 ಬಾರಿ ಕೈ ಆಡ್ಕೊಂಡ ನಂತರ 1 ಮೀಡಿಯಂ ಸೈಜ್ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಸಣ್ಣ ಗುದ್ದುಗೆ ಹೆಚ್ಚಿ ಹಾಕೊಂಡಿದ್ದೀನಿ. ಜೊತೆಯಲ್ಲೇನೆ ಒಗ್ಗರಣೆ ಆದ ನಂತರ ಮೊಳಕೆ ಹೆಸರು ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಬ್ಬಿಟ್ಟಂತಹ ಮಸಾಲೆನೂ ಕೂಡ ಹಾಕೊಳ್ತಾ ಇದ್ದೀನಿ. ಮೊಳಕೆ ಕಾಳಿನ ಸಾರನ್ನ ಮಾಡುವಾಗ ಯಾವಾಗಲೂ ಕೂಡ ಮಸಾಲೆನ ಹಾಕಿ ಬೇಯಲಿಕ್ಕೆ ಹಾಕೋದ್ರೇನೆ ತುಂಬಾನೇ ರುಚಿಯಾಗಿರುತ್ತೆ. ಖಾರದ ಜೊತೆನೆ ಬೇಯಲಿಕ್ಕೆ ಹಾಕೊಳ್ಬೇಕಾಗತ್ತೆ. ಒಗ್ಗರಣೆಯಲ್ಲಿ ಕಾಳನ್ನ 1-2-3 ಬಾರಿ ಕೈ ಆಡ್ಕೊಂಡ ನಂತರ ಬೇಯಲಿಕ್ಕೆ ತಕ್ಕಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. 1-5-6 ಕಪ್ಪಷ್ಟು ನೀರನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಕೈ ಆಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹುಳಿಗೆ ತಕ್ಕಷ್ಟು ಹುಣಸೆ ಹುಳಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಹುಳಿ, ಉಪ್ಪು, ಖಾರ ನಿಮ್ಗೆ ಹೇಗೋ ಹಾಗೆ ಹಾಕೊಳ್ಬೋದು. 1-2 ಕುದಿನ ಕುದಿಸ್ಕೊಂಡ್ಬಿಡೋಣ. ನಂತರ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿನ ಹಾಕೊಳ್ಬೇಕಾಗತ್ತೆ. ಆಲೂಗಡ್ಡೆ ಬದನೆಕಾಯಿ ಇಷ್ಟ ಆದ್ರಷ್ಟೇ ಹಾಕೊಳ್ಳಿ. ಹಾಕೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ. 1-2 ಆಲೂಗಡ್ಡೆ, 1-2 ಬದನೆಕಾಯಿನ ಹಾಕೋದ್ರಿಂದ ಮೊಳಕೆ ಕಾಳಿನ ಸಾರು ತುಂಬಾನೇ ರುಚಿಯಾಗಿರುತ್ತೆ. ಬದನೆಕಾಯಿ ಹಾಗೂ ಆಲೂಗಡ್ಡೆನ ಹಾಕೊಂಡಿದ್ದಾಗಿದೆ. ಉದ್ದುದ್ದಾಗಿ ಬದನೆಕಾಯಿನ ಹೆಚ್ಚಿ ಹಾಕೊಂಡಿದ್ದೀನಿ. 1 ಕುದಿ ಬಂದ ನಂತರ ಆಲೂಗಡ್ಡೆ ಬದನೆಕಾಯಿನ ಹಾಕೋದ್ರಿಂದ ಒಂದು ಹದಕ್ಕೆ ಚೆನ್ನಾಗಿ ಬೇಯುತ್ತೆ. ಮೊದಲೇ ಹಾಕೋದ್ರಿಂದ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಮಸ್ತೋಗ್ಬಿಡತ್ತೆ. ಜೊತೆಗೆ ಬದನೆಕಾಯಿನ ಕುದ್ದ ನಂತರ ಹಾಕೋದ್ರಿಂದ ನಮ್ಮ ಕಡೆ ಕಂದ್ರು ಬೀಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬಣ್ಣ ಕಪ್ಪಾಗುತ್ತೆ ಬದನೆಕಾಯ್ದು. ಅದರಿಂದ ಈ ರೀತಿ ಕುದ್ದ ನಂತರ ಬದನೆಕಾಯಿನ ಹಾಕೊಳ್ಬೇಕಾಗತ್ತೆ. ಹೆಸರು ಕಾಳು ಚೆನ್ನಾಗಿ ಬೆಂದಿದೆ. 1-3-4 ಸೌಟಷ್ಟು ಹೆಸರು ಕಾಳನ್ನ ಮಾತ್ರ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರುವಂತಹ ಹೆಸರು ಕಾಳನ್ನ ಸಾಂಬಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡೋಣ. ಹಾಗೆ ಬಿಟ್ರೆ ಗಂಟಾಗ್ಬಿಡುತ್ತೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಹಾಕೊಳ್ತಾ ಇದ್ದೀನಿ. ರುಚಿಯಾದಂತಹ ಮೊಳಕೆ ಹೆಸರು ಕಾಳಿನ ಸಾರು ತಯಾರಾಗಿದೆ. 1-2-3 ಕುದಿ ಕುದಿಸ್ಕೊಂಡ್ಬಿಡೋಣ. ಇನ್ನೂ ರುಚಿ ಹೆಚ್ಚುತ್ತೆ. ನೋಡಿದ್ರಲ್ಲ ರುಚಿಯಾದಂತಹ ಮೊಳಕೆ ಹೆಸರು ಕಾಳಿನ ಸಾರನ್ನ ಹೇಗೆ ಮಾಡ್ಬೋದು ಅಂತ. ಜೊತೆಗೆ ಮುದ್ದೆನೂ ಕೂಡ ಮಾಡ್ಕೊಂಡ್ಬಿಡೋಣ. 1 ಲೋಟ ನೀರನ್ನ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ ನಂತರ 1 ಚಮಚದಷ್ಟು ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲಕೊಂಡ ನಂತರ 1-2-3 ಕುದಿ ಕುದಿಸ್ಕೊಂಡ್ಬಿಡೋಣ. ಕುದಿ ಬಂದ ನಂತರ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕೊಳ್ಬೇಕಾಗತ್ತೆ. ಸುಮಾರು 1 ಲೋಟ ನೀರಿಗೆ 1 ಕಪ್ಪು ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ರಾಗಿ ಹಿಟ್ಟನ್ನ ಹಾಕಿದ ಕೂಡ್ಲೇನೆ ಚೆನ್ನಾಗಿ ಈ ರೀತಿ ಕೈ ಆಡ್ಕೊಂಡ್ಬಿಡೋಣ. ನಿಧಾನವಾಗಿ ಕೈ ಆಡ್ಕೊಂಡ್ರೆ ಸ್ವಲ್ಪನೂ ಕೂಡ ಗಂಟೆ ಇರೋದಿಲ್ಲ. ಈ ರೀತಿ ಸ್ಟವ್ ಮೇಲೇನೆ ನಾನು ಒಂದು ಮರದ ಕೈನ ತಗೊಂಡು ಈ ರೀತಿ ಚೆನ್ನಾಗಿ ನೌಟ್ಕೊಳ್ತಾ ಇದ್ದೀನಿ. ಈ ರೀತಿ ನೌಟ್ಕೊಳ್ಳೋದ್ರಿಂದ ಒಂದು ಸಹ ಗಂಟಾಗೋದಿಲ್ಲ.
ಹಿಟ್ಟನ್ನು ಹಾಕಿದ ತಕ್ಷಣನೇ ಕೈ ಆಡ್ಕೊಂಡ್ಬಿಟ್ರೆ ಒಂದು ಕೂಡ ಗಂಟಾಗೋದಿಲ್ಲ. ಹಿಟ್ಟನ್ನು ಹಾಕಿದ ನಂತರ ಕುದಿಸಿದ್ರೆ ನಾವು ಕೌಗೋಲನ್ನ ಹಾಕೊಂಡು ಕೋಲಲ್ಲಿ ತಿರುಗಿಕೊಳ್ಬೇಕಾಗುತ್ತೆ. ಊರಲ್ಲೆಲ್ಲ ಕೌಗೋಲನ್ನ ಇಟ್ಕೊಂಡು ಮುದ್ದೆ ಕೋಲಲ್ಲಿ ತಿರುಗಿಸ್ಕೊಳ್ತಾ ಇದ್ರು, ಅದರಿಂದ ಗಂಟಾಗ್ತಾ ಇರಲಿಲ್ಲ. ಈಗಿನ ಕಾಲಕ್ಕೆ ನಾವು ಒಂದೆರಡು ಮುದ್ದೆ ಮಾಡೋದ್ರಿಂದ ಈ ರೀತಿನೇ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರನ್ನು ಚಿಮುಕಿಸಿ 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಮುದ್ದೆ ತುಂಬ ಚೆನ್ನಾಗಿ ಅರಳ್ಕೊಂಡು ಈ ರೀತಿ ಬೆಣ್ಣೆ ಥರ ಬೆಂದಿರುತ್ತೆ. ಮತ್ತೆ 1-2-3 ಬಾರಿ ಚೆನ್ನಾಗಿ ನೌಟ್ಕೊಂಡ್ಬಿಡೋಣ. ನೋಡಿದ್ರಲ್ಲ ಮುದ್ದೆ ಎಷ್ಟು ಬೆಣ್ಣೆಯಾಗಿ ಬಂದಿದೆ ಅಂತ. ನಮಗೆ ಮುದ್ದೆ ಸ್ವಲ್ಪ ಈ ರೀತಿ ತೆಳುವಾಗಿ ಬೆಣ್ಣೆ ಥರ ಇರಬೇಕು. ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಅಂದರೆ 4-5 ಚಮಚದಷ್ಟು ಹಿಟ್ಟನ್ನು ಜಾಸ್ತಿ ಹಾಕೊಂಡ್ರೆ ಮುದ್ದೆ ಗಟ್ಟಿಯಾಗಿ ಆಗುತ್ತೆ. ನನಗಂತೂ ಮುದ್ದೆ ಗಂಟ್ಲಿಗಿಟ್ರೆ ಹಾಗೆ ಗಂಟ್ಲಲ್ಲಿ ಇಳಿದು ಬಿಡಬೇಕು, ಅಷ್ಟು ತೆಳುವಾಗಿರಬೇಕು ಮುದ್ದೆ, ಬೆಣ್ಣೆ ಥರ. ಬಿಸಿ ರಾಗಿ ಮುದ್ದೆ, ಬಿಸಿಯಾಗಿ ರುಚಿಯಾದಂತಹ ಮೊಳಕೆ ಹೆಸರು ಕಾಳಿನ ಸಾರು ಎಷ್ಟು ಅದ್ಭುತ ಅಲ್ವಾ. ಅಂದಮೇಲೆ ನಂಚ್ಕೊಳ್ಳಿಕ್ಕೆ ಈರುಳ್ಳಿ ಇಲ್ಲ ಅಂದರೆ ಹೇಗೆ, ಸ್ವಲ್ಪ ತುಪ್ಪನೂ ಕೂಡ ಇದ್ದರೆ ಇನ್ನೂ ಅದ್ಭುತ ಅನಿಸುತ್ತೆ ಅಲ್ವಾ. ನನಗೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು. ಮುದ್ದೆ ಜೊತೆ ರುಚಿಯಾದಂತಹ ಸಾರು ತುಪ್ಪ ಹೇಗಿರುತ್ತೆ ಅಲ್ವಾ. ನೀವು ಕೂಡ ಈ ಮೊಳಕೆ ಹೆಸರು ಕಾಳಿನ ಸಾರನ್ನು ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಬಿಸಿಯಾದ ರಾಗಿ ಮುದ್ದೆನ ಮೊಳಕೆ ಸಾರಿನ ಜೊತೆ ಉರುಳಿಸ್ಕೊಂಡು ನುಂಗ್ತಾ ಇದ್ರೆ ಹೇಗಿರುತ್ತೆ ಅಲ್ವಾ. ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.